ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧ ನಡೆದಿರುವಂತದ್ದು ಭಾರತೀಯ ಸೇನೆಯಿಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಪ್ಯಾರಾಮಿಲಿಟರಿ ಪೊಲೀಸರು ಸೇನೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ನಡೀತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಆರ್ಮಿ ಸೇನಾ ಆಪರೇಷನ್ ಸ್ಪಾಟ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್ ಜೊತೆಗೆ ಅನಂತನಾಗ್ ಪೊಲೀಸರು ಜೊತೆಗೆ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಂಚಿಂಚು ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿನ ಸೈನಿಕರು ಮಾಡ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೇನಾ ಆಪರೇಷನ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂತದ್ದು. ರಾಕ್ಷಸರ ವಿರುದ್ಧ ಈಗ ಸಮರವನ್ನ ಸಾರಿದ ಭಾರತೀಯ ಸೇನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲೆಲ್ಲಿ ಅವಿತು ಕೂತಿದ್ದಾರೆ, ಯಾವುದನ್ನು ಕೂಡ ಬಿಡುವಂತಹ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಒಂದು ಈ ದುಷ್ಕೃತ್ಯವನ್ನ ಖಂಡಿಸಿ ಭಾರತೀಯ ಸೈನಿಕರು ಜೊತೆಗೆ ಭಾರತೀಯರೆಲ್ಲರೂ ಕೂಡ ಈ ಒಂದು ಘಟನೆಯನ್ನ ಖಂಡಿಸುವುದರ ಜೊತೆಗೆ ಇದನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಈಗ ಮೋದಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇರಬಹುದು. ಎಲ್ಲದಕ್ಕೂ ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧ ನಡೆದಿರುವಂತದ್ದು ಭಾರತೀಯ ಸೇನೆಯಿಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಪ್ಯಾರಾಮಿಲಿಟರಿ ಪೊಲೀಸರು ಸೇನೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ನಡೀತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಆರ್ಮಿ ಸೇನಾ ಆಪರೇಷನ್ ಸ್ಪಾಟ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್ ಜೊತೆಗೆ ಅನಂತನಾಗ್ ಪೊಲೀಸರು ಜೊತೆಗೆ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಂಚಿಂಚು ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿನ ಸೈನಿಕರು ಮಾಡ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೇನಾ ಆಪರೇಷನ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂತದ್ದು. ರಾಕ್ಷಸರ ವಿರುದ್ಧ ಈಗ ಸಮರವನ್ನ ಸಾರಿದ ಭಾರತೀಯ ಸೇನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲೆಲ್ಲಿ ಅವಿತು ಕೂತಿದ್ದಾರೆ, ಯಾವುದನ್ನು ಕೂಡ ಬಿಡುವಂತಹ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಒಂದು ಈ ದುಷ್ಕೃತ್ಯವನ್ನ ಖಂಡಿಸಿ ಭಾರತೀಯ ಸೈನಿಕರು ಜೊತೆಗೆ ಭಾರತೀಯರೆಲ್ಲರೂ ಕೂಡ ಈ ಒಂದು ಘಟನೆಯನ್ನ ಖಂಡಿಸುವುದರ ಜೊತೆಗೆ ಇದನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಈಗ ಮೋದಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇರಬಹುದು. ಎಲ್ಲದಕ್ಕೂ ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧ ನಡೆದಿರುವಂತದ್ದು ಭಾರತೀಯ ಸೇನೆಯಿಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಪ್ಯಾರಾಮಿಲಿಟರಿ ಪೊಲೀಸರು ಸೇನೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ನಡೀತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಆರ್ಮಿ ಸೇನಾ ಆಪರೇಷನ್ ಸ್ಪಾಟ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್ ಜೊತೆಗೆ ಅನಂತನಾಗ್ ಪೊಲೀಸರು ಜೊತೆಗೆ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಂಚಿಂಚು ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿನ ಸೈನಿಕರು ಮಾಡ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೇನಾ ಆಪರೇಷನ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂತದ್ದು. ರಾಕ್ಷಸರ ವಿರುದ್ಧ ಈಗ ಸಮರವನ್ನ ಸಾರಿದ ಭಾರತೀಯ ಸೇನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲೆಲ್ಲಿ ಅವಿತು ಕೂತಿದ್ದಾರೆ, ಯಾವುದನ್ನು ಕೂಡ ಬಿಡುವಂತಹ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಒಂದು ಈ ದುಷ್ಕೃತ್ಯವನ್ನ ಖಂಡಿಸಿ ಭಾರತೀಯ ಸೈನಿಕರು ಜೊತೆಗೆ ಭಾರತೀಯರೆಲ್ಲರೂ ಕೂಡ ಈ ಒಂದು ಘಟನೆಯನ್ನ ಖಂಡಿಸುವುದರ ಜೊತೆಗೆ ಇದನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಈಗ ಮೋದಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇರಬಹುದು. ಎಲ್ಲದಕ್ಕೂ ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧ ನಡೆದಿರುವಂತದ್ದು ಭಾರತೀಯ ಸೇನೆಯಿಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ.
ಪ್ಯಾರಾಮಿಲಿಟರಿ ಪೊಲೀಸರು ಸೇನೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ನಡೀತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಆರ್ಮಿ ಸೇನಾ ಆಪರೇಷನ್ ಸ್ಪಾಟ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್ ಜೊತೆಗೆ ಅನಂತನಾಗ್ ಪೊಲೀಸರು ಜೊತೆಗೆ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಂಚಿಂಚು ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿನ ಸೈನಿಕರು ಮಾಡ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೇನಾ ಆಪರೇಷನ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂತದ್ದು. ರಾಕ್ಷಸರ ವಿರುದ್ಧ ಈಗ ಸಮರವನ್ನ ಸಾರಿದ ಭಾರತೀಯ ಸೇನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿ ಅವಿತು ಕೂತಿದ್ದಾರೆ, ಯಾವುದನ್ನು ಕೂಡ ಬಿಡುವಂತಹ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಒಂದು ಈ ದುಷ್ಕೃತ್ಯವನ್ನ ಖಂಡಿಸಿ ಭಾರತೀಯ ಸೈನಿಕರು ಜೊತೆಗೆ ಭಾರತೀಯರೆಲ್ಲರೂ ಕೂಡ ಈ ಒಂದು ಘಟನೆಯನ್ನ ಖಂಡಿಸುವುದರ ಜೊತೆಗೆ ಇದನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಈಗ ಮೋದಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇರಬಹುದು. ಎಲ್ಲದಕ್ಕೂ ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧ ನಡೆದಿರುವಂತದ್ದು ಭಾರತೀಯ ಸೇನೆಯಿಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಪ್ಯಾರಾಮಿಲಿಟರಿ ಪೊಲೀಸರು ಸೇನೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ನಡೀತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಆರ್ಮಿ ಸೇನಾ ಆಪರೇಷನ್ ಸ್ಪಾಟ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್ ಜೊತೆಗೆ ಅನಂತನಾಗ್ ಪೊಲೀಸರು ಜೊತೆಗೆ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಂಚಿಂಚು ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿನ ಸೈನಿಕರು ಮಾಡ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೇನಾ ಆಪರೇಷನ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂತದ್ದು. ರಾಕ್ಷಸರ ವಿರುದ್ಧ ಈಗ ಸಮರವನ್ನ ಸಾರಿದ ಭಾರತೀಯ ಸೇನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿ ಅವಿತು ಕೂತಿದ್ದಾರೆ, ಯಾವುದನ್ನು ಕೂಡ ಬಿಡುವಂತಹ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಒಂದು ಈ ದುಷ್ಕೃತ್ಯವನ್ನ ಖಂಡಿಸಿ ಭಾರತೀಯ ಸೈನಿಕರು ಜೊತೆಗೆ ಭಾರತೀಯರೆಲ್ಲರೂ ಕೂಡ ಈ ಒಂದು ಘಟನೆಯನ್ನ ಖಂಡಿಸುವುದರ ಜೊತೆಗೆ ಇದನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಈಗ ಮೋದಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇರಬಹುದು. ಎಲ್ಲದಕ್ಕೂ ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧ ನಡೆದಿರುವಂತದ್ದು ಭಾರತೀಯ ಸೇನೆಯಿಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಪ್ಯಾರಾಮಿಲಿಟರಿ ಪೊಲೀಸರು ಸೇನೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ನಡೀತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಆರ್ಮಿ ಸೇನಾ ಆಪರೇಷನ್ ಸ್ಪಾಟ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್ ಜೊತೆಗೆ ಅನಂತನಾಗ್ ಪೊಲೀಸರು ಜೊತೆಗೆ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಂಚಿಂಚು ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿನ ಸೈನಿಕರು ಮಾಡ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೇನಾ ಆಪರೇಷನ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂತದ್ದು. ರಾಕ್ಷಸರ ವಿರುದ್ಧ ಈಗ ಸಮರವನ್ನ ಸಾರಿದ ಭಾರತೀಯ ಸೇನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿ ಅವಿತು ಕೂತಿದ್ದಾರೆ, ಯಾವುದನ್ನು ಕೂಡ ಬಿಡುವಂತಹ ಚಾನ್ಸೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಒಂದು ಈ ದುಷ್ಕೃತ್ಯವನ್ನ ಖಂಡಿಸಿ ಭಾರತೀಯ ಸೈನಿಕರು ಜೊತೆಗೆ ಭಾರತೀಯರೆಲ್ಲರೂ ಕೂಡ ಈ ಒಂದು ಘಟನೆಯನ್ನ ಖಂಡಿಸುವುದರ ಜೊತೆಗೆ ಇದನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಈಗ ಮೋದಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇರಬಹುದು. ಎಲ್ಲದಕ್ಕೂ ಪಹಲ್ಗಾಮ್ನಲ್ಲಿ ಹಿಂದೂಗಳ ರಣಭೀಕರ ನರಮೇಧ ನಡೆದಿರುವಂತದ್ದು ಭಾರತೀಯ ಸೇನೆಯಿಂದಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ದಕ್ಷಿಣ ಕಾಶ್ಮೀರದಲ್ಲಿ 3 ದಳದಿಂದ ಮೆಗಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಪ್ಯಾರಾಮಿಲಿಟರಿ ಪೊಲೀಸರು ಸೇನೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಸುತ್ತಮುತ್ತ ಜಂಟಿ ಆಪರೇಷನ್ ನಡೀತಾ ಇದೆ. ದಟ್ಟ ಕಾಡಿನಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಆರ್ಮಿ ಸೇನಾ ಆಪರೇಷನ್ ಸ್ಪಾಟ್ ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ.
ರಿಪಬ್ಲಿಕನಾದಲ್ಲಿ ಕಾರ್ಯಾಚರಣೆಯ ಮೆಗಾ ರಿಪೋರ್ಟಿಂಗ್ ಜೊತೆಗೆ ಅನಂತನಾಗ್ ಪೊಲೀಸರು ಜೊತೆಗೆ ಸೇನೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಂಚಿಂಚು ಕಾರ್ಯಾಚರಣೆಯನ್ನ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕುವಂತಹ ಪ್ರಯತ್ನವನ್ನ ಅಲ್ಲಿನ ಸೈನಿಕರು ಮಾಡ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೇನಾ ಆಪರೇಷನ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರುವಂತದ್ದು. ರಾಕ್ಷಸರ ವಿರುದ್ಧ ಈಗ ಸಮರವನ್ನ ಸಾರಿದ ಭಾರತೀಯ ಸೇನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲೆಲ್ಲಿ ಅವಿತು ಕೂತಿದ್ದಾರೆ, ಯಾವುದನ್ನು ಕೂಡ ಬಿಡುವಂತಹ ಚಾನ್ಸೇ ಇಲ್ಲ.